ದುಡ್ಡು ಉಳಿಸ್ಬೋದು. ಜುಗ್ಗಾಗ್ಲಿ ಆಗದೆ ಇರಲಿ. ಮರೀದೆ ಫ್ರೂಟ್ಸ್ ತಿನ್ನೋ. ಇದು ಪುಳಿಯೋಗರೆ ಡಬ್ಬಿ. ಹಿಂದೆ ಜಿಪ್ಪಲ್ಲಿ ರವೆ ಉಂಡೆ ಇಟ್ಟಿದ್ದೀನಿ. ಎಲ್ಲಾನು ಫ್ರೆಂಡ್ಸ್ಗೆ ಕೊಡ್ಬೇಡ, ನೀನು ತಿನ್ನೋ. ಬೇಗ ಬೇಗ ಫ್ರೂಟ್ಸ್ ತಗೋ. ಬೆಳಗ್ಗೆ ಹೋಗಿ ಸಂಜೆ ಬರೋ ಸ್ಕೂಲ್ಗೆ ಯಾಕೋ ಇಷ್ಟೊಂದು ಲಗೇಜ್ ಊಟ? ನಾನು ಹೋಗ್ತಾ ಇರೋದು ಸ್ಕೂಲ್ಗಲ್ಲ, 2 ದಿನ ಸ್ಕೂಲ್ ಟ್ರಿಪ್ಗೆ. 2,000 ರೂಪಾಯಿ ಆಗುತ್ತೆ, ಬೇಡ ಅಂತ ಹೇಳಿಲ್ವೇನಾ? ಯಾರೋ ಕೊಟ್ರು ದುಡ್ಡು ನಿಂಗೆ? ಮನೆ ಬಂದ್ ಕುಳ್ಳ ತಾತ ಕೊಟ್ಟ. ಹೌದಾ, ಸರಿ ಹೋಗ ಎಂಜಾಯ್. ಆದ್ರೆ ಪರ್ಸ್ ನಿಂದೆ. ನನ್ ಪ್ಯಾಂಟ್ ಎಲ್ಲ ಕಾಣ್ತಾ ಇಲ್ಲ. ಮನೇಲಿ ಪಂಚೆ ಹುಟ್ಟು ಬೇಜಾರಾಗಿತ್ತು. ಅದಕ್ಕೆ ಮಗಳು ನಿನ್ ಪ್ಯಾಂಟ್ ನ ಕಟ್ ಮಾಡ್ಬಿಟ್ಟು ಚಡ್ಡಿ ಮಾಡ್ಕೊಟ್ಟವಳೆ. ಒಂಥರ ಚೆನ್ನಾಗೈತಿ, ಇರ್ಲಿ ಬಿಡ. ಶಿವು, ಮಕ್ಕ ಎಲ್ಲ ಪಳಪಳ ಅನ್ಲಿ ಅಂತ ಕಡ್ಲೆ ಹಿಟ್ಟು ಹಚ್ಚಿದ್ಲು. ಒಣಗಿರ್ಬೇಕು ಸಿಕರಿಯೋ. 1/4 kg ಕಡ್ಲೆ ಹಿಟ್ಟು. ಆ ಟೀ ಪುಡಿ ಕಣ ಬಾವಾ. ಅಕ್ಕ ಟೀಗೆ ಟೀ ಪುಡಿ ಕಮ್ಮಿ ಆಗ್ಬಿಟ್ಟೈತೆ, ಅದಕ್ಕೆ ಟೀ ಪುಡಿ ತಿನ್ಕಂತಾನೆ ಟೀ ಕುಡಿತಾ ಇದೀನಿ. ಲಿಸ್ಟು ಇದೇನೆ, ವಾರಕ್ ಮುಂಚೆ ಹೋದ್ ತಿಂಗಳಿಗಾಗ ಸ್ಟೇಷನ್ ತಂದಿದ್ದೀನಿ. ಮತ್ತೆ ಈ ತಿಂಗಳು ಇಷ್ಟು ದೊಡ್ಡ ಲಿಸ್ಟ? ಅದೊಂದು ತಿಂಗಳದಲ್ಲ, ಒಂದ್ ದಿನದ್ದು. ಓಹೋ, ಅಪ್ಪ ಹೇರ್ಡ ಹೇಳಿದ್ರು, ಆಡೇ ಮಾಡಿಲ್ಲ. ಕೊಡಿಲ್ಲ. ಲೋ ಶಿವು, ಅಲ್ಲೆಲ್ಲ ಒಂಡ್ರಲ್ಲ ಅಂತ ಐತೆ ಅಂತಲ್ಲ, ಈಜೆ ಚೆನ್ನಾಗಿರ್ತದಂತೆ. ಊರ್ತಾವ್ ಕೆರೆಯಲ್ಲಿ ಎಮ್ಮೆ ಪಕ್ಕ ಕೆಸರಲ್ಲಿ ಈಜಿ ಬೇಜಾರಾಗ್ಬಿಡತ್ ಕಣ. ಅದೇನೋ ಫ್ಯಾಮಿಲಿ ಪ್ಯಾಕ್ ಅಂತ ತರ್ಸ್ಕೊಡ, ಎಲ್ಲಾರು ಒಂದ್ಸರಿ ಈಜಾಡ್ಬಿಡ್ತೀವಿ. ಪನ್ನೀರ್ 10 ಪ್ಯಾಕೆಟು, ಶಾವಿಗೆ 1 kg, ತುಪ್ಪ 5 kg. ನಮ್ಮ ಮನೆ ಗ್ರೂಪ್ ಪ್ರವೇಶಕ್ಕೂ ಇಷ್ಟೊಂದು ಐಟಮ್ ಬರ್ಸಿರ್ಲಿಲ್ವಲ್ಲ. ಬಂದ್ 4 ದಿನಕ್ಕೆ ಹಿಂಗೆ. ಇನ್ನು 20 ದಿನ ಹಿಂಗೆ ಬಿಟ್ರೆ ಎಲ್ಲಿ ಮನೆ ನಮ್ಮ ಮದ್ವೆ ಚೌಟ್ರಿ ಮಾಡ್ಬಿಡ್ತಾಳ ಅಂತ ಟೆನ್ಷನ್ ಆಗಿದೆ ಮಗ. ಇವ್ರನ್ನ ಹೆಂಗ್ ಜಾಗ ಖಾಲಿ ಮಾಡ್ಸಂತಾನೆ ಗೊತ್ತಾಗ್ತಿಲ್ಲ ಕಣ. ಸಿಂಪಲ್ ಕಣ, ಜ್ಯೂಸಿಗೆ ಮಾತ್ರೆ, ಹಳೇ ಪ್ಲಾನ್. ಇದನ್ನ ಫಸ್ಟ್ ದಿನನೇ ಮಾಡಿದೆ ಕಣ. ಜ್ಯೂಸ್ ಜ್ಯೂಸು? ಮಾವ, ನಿಮ್ಗೇನು ಅನಿಸ್ತಾ ಇಲ್ವಾ? ಸೆಕೆಗೆ ಹೊಟ್ಟೆಲೆಲ್ಲ ಚಿಲ್ಲ ಐತ್ ಕಣ. ಓ, ಇನ್ನೊಂದಿದೆ ನಿಂದ, ಕುಡಿಯೋ. ಓಕೆ ಮಾವ. ಐ ಬಾವಾ ಜ್ಯೂಸ್ ತಂದೈತೆ. ಈ ಜುಗ್ನನ್ ಮಗ ಮನೆಗೆ ಬಂದವ್ರು ನೀರೇ ಕೊಡಲ್ಲ, ಜ್ಯೂಸಾ? ತತ್ತ ಬೇದಿ ಮಾತ್ರೆ. ಈ ಬೇದಿ ಮಾತ್ರೆ ಜಾಗದಲ್ಲಿ ಆಜ್ಮಲ ಚಾಕ್ಲೇಟು. ಏನ್ರಿ ಅದು? ಶೆಕೆ ಜಾಸ್ತಿ ಅಲ್ಲ, ಹೊಟ್ಟೆ ತಮ್ಮಣ ಅಂತ. ಸರಿ ಆಯ್ತು, ಅಕ್ಕಿ ಹಿಟ್ಟು ತಗೋಬೇಕು. ಹಿಂಗ್ ಬರ್ರಿ. ರಾತ್ರಿ ಸೀರಿಯಲ್ ನೋಡ್ತಿರ್ಬೇಕಾದ್ರೆ ಪವರ್ ಆಫ್ ಮಾಡ್ಬಿಡ. ಅದನ್ನು ಮಾಡಿದ ಕಣ. ನಾನು ಈ ಮನೆ ಸೊಸೆನೇ ಇರ್ಬೋದು, ಆದ್ರೆ ನೀವು ನನ್ನ ಅತ್ತೆ ಅಲ್ಲ, ಮತ್ತೆ ನನ್ನ ಅಮ್ಮ. ಅಕ್ಕ ಸಂಡ್ಗೇನು ಖಾಲಿ, ಕರೆಂಟ್ ಹೋದಾಗಿಂದ ಬೋರ್ ಆಗ್ತೈತೆ.
ಅಡ್ಗೆ ಮನೇಲಿ ಚಿಪ್ಸ್ ಇಟ್ಟಿದ್ದೀನಿ ಚೂರು ತಂದ್ಕೊಡಿ ಬಾವಾ. ಹಾ ಆದ್ರೂ ಈ ಪುಟ್ಟಕ್ಕೊಂಗೆ ಇನ್ನೊಂದೆರಡು ಹೆಣ್ಮಕ್ಳಿದ್ರೆ ಚೆನ್ನಾಗಿರೋದಲ್ವಾ? ಬರೀ ಅರ್ಧ ಗಂಟೆ ಅವ್ರು ಸೀರಿಯಲ್ ಆಫ್ ಮಾಡಿದ್ದಕ್ಕೆ ನಂಗೊಂದು ಫುಲ್ 6 ಸೀರೀಸೇ ತೋರಿಸ್ಬಿಟ್ರು ಮಗ. ಮೀನ್ ಹಿಡಿಯೋಣ ಅಂತ ಗಾಣ ಹಾಕಿದ್ರೆ ಈ ಮೀನ್ಗಳು ಅದೇ ಗಾಣದ ಬೆಂಡು ತೆಗೆದು ಟೂತ್ ಪಿಕ್ ಮಾಡಿಕೊಂಡಿದಾವಲ್ಲೋ. ಇನ್ನು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮಗ. 20 ದಿನ ಅವ್ರಾಗವ್ರೆ ಮನೆ ಬಿಟ್ಟು ಹೋಗೋವರೆಗೂ ಬಾಲ ಮುದುರ್ಕೊಂಡಿರೋ ಬೆಕ್ಕಿನ ಥರ ಒಂದು ಮೂಲೆಯಲ್ಲಿ ಬಿದ್ದಿರೋ. ಅವರು ಅಷ್ಟೇ ಕಣ, ಏನೊಬ್ಬ ಬಾಲ ಮುದ್ರಕೊಂಡಿರೋ ಬೆಕ್ಕು ಅಂತ ನಲ್ಲಿ ಮೂಳೆ ಚೀಪಿ ಮುಖದ ಮೇಲೆ ಬಿಸಾಕೊಂಡು ಆರಾಮಾಗಿದ್ದಾರೆ. ಆದರೆ ಆ ನಲ್ಲಿ ಮೂಳೆ ಬಿತ್ತಿರೋದೊಂದು ಸಿಂಹದ ಬಾಯಿಗೆ ಅಂತ ಅವ್ರಿಗೆ ನಾಳೆ ಗೊತ್ತಾಗತ್ತೆ. ಅದಂಗೆ ಅದಂಗೆ. ರುಚಿ ಸ್ನಾನ ನೀರ್ಕಿದ್ಯೇನಮ್ಮ? ಬೆಳಗ್ಗೆನೆ ಹೀಟರ್ ಹಾಕಿಟ್ಟಿದ್ದೀನಿ, ಕಾದಿರತ್ ನೋಡಪ್ಪ. ಕಾದಿರೋ ಬಿಸಿನೀರಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿರೋ ಸ್ಪೆಷಲ್ ಹೀಟ್ರು. ರುಚಿ, ನಿನ್ನೆ ಚೂಡಿದಾರ್ ಆಲ್ಟ್ರೇಷನ್ ಕೊಟ್ಟಿದ್ನಲ್ಲ, ಎಲ್ಲಿಟ್ಟಿದ್ಯೆ? ಅಲ್ಲೇ ಟೇಬಲ್ ಮೇಲೆ ಗರಂ ಆಗಿ ಐರನ್ ಮಾಡಿಟ್ಟಿದ್ದೀನಿ ನೋಡಕ್ಕ. ಗರಮ್ಮಾಗಿ ಐರನ್ ಆಗಿರೋ ಬಟ್ಟೆ ಒಳಗಡೆ ಕಡಕ್ಕೆ ಕೆಂಪಿರುವೆ. ಲೇ, ಮೊನ್ನೆ ಮಗ ಕಡ್ಲೆ ಹಿಟ್ಟು ಹಚ್ಚಿದ್ದಲ್ಲ, ಒಂಥರ ಚೆನ್ನಾಗಿತ್ತು ಕಣೆ. ಇವತ್ತು ಹಚ್ತೀಯಾ? ಅವಾಗಲೇ ಕಲ್ಸಿಟ್ಟಿದ್ದೀನಿ, ಹಚ್ತೀನಿ ರಮ್ಮ. ಕಲ್ಸಿಟ್ಟಿರೋ ಕಡಲೆ ಹಿಟ್ಟಿಗೆ ಗುಂಟೂರು ಖಾರ ಪುಡಿ ಮಿಕ್ಸ್. ಅದೇನೋ ಮಾವು ವಂಡರ್ಲಾ ಅಂತಿದ್ರು, ನಾಳೆ ಬುಕ್ ಮಾಡಿದ್ದೀನಿ ಹೇಳ್ಬಿಡು.